ಕಳೆದ ತಿಂಗಳು ಸಾಕಷ್ಟು ಸದ್ದು ಮಾಡಿದ್ದ ನಟಿ ಕಾವ್ಯ ಗೌಡ ಮನೆ ಗಲಾಟೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ತಮ್ಮದೇನೂ ತಪ್ಪಿಲ್ಲ, ನಮ್ಮ ವಾರಗಿತ್ತಿದೇ ತಪ್ಪು ಅಂತ ಹೇಳುವಂತಹ ಸಿಸಿಟಿವಿ ಫುಟೇಜ್ ಇದನ್ನು ಸಹ ರಿಲೀಸ್ ಮಾಡಿದ್ದಾರೆ. ಈ ಕುರಿತಾಗಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡೋಣ. ನಟಿ ಕಾವ್ಯ ಗೌಡ ಹಾಗೂ ಓರಗಿತ್ತಿಯ ನಡುವೆ ಕಲಹ, ಮಗಳಿಗೆ ಹಲ್ಲೆ ಮಾಡಿದ್ದಕ್ಕೆ ನಡೆದಿತ್ತ ಗಲಾಟೆ, ಆಸ್ತಿಗಾಗಿ ಗಲಾಟೆ ಅಲ್ಲ ಎಂದ ನಟಿ ಕಾವ್ಯ ಗೌಡ. ಗಾಂಧಾರಿ ರಾಧಾರಮಣ ಧಾರಾವಾಹಿ ಖ್ಯಾತಿಯ ಕಿರುತೆರೆ ನಟಿ ಕಾವ್ಯ ಗೌಡ ಹಾಗೂ ಓರಗಿತ್ತಿ ಕಲಹ ಮತ್ತೆ ಜೋರಾಗಿದೆ. ತಣ್ಣಗಾಗಿದ್ದ ಕಲಹಕ್ಕೆ ಒಂದು ಸಿಸಿಟಿವಿ ವಿಡಿಯೋ ಬಿಡುಗಡೆ ಮೂಲಕ ಕಾವ್ಯ ಗೌಡ ಮತ್ತೆ ಕಿಡಿ ಹಚ್ಚಿದ್ದಾರೆ. ಗಲಾಟೆ ನಡೆದು ಠಾಣೆ ಮೆಟ್ಟಿಲೇರಿ ದೂರು ಪ್ರತಿದೂರು ದಾಖಲಿಸಲಾಗಿತ್ತು. ಪ್ರಕರಣ ತನಿಖೆಯ ಸಮಯದಲ್ಲಿ ನಟಿ ತನಗೆ ಓರಗಿತ್ತಿ ಹಾಗೂ ಅವರ ಕಡೆಯವರು ಹಲ್ಲೆ ಮಾಡಿದ್ದಾರೆಂಬ ಸಿಸಿಟಿವಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕ ಓರಗಿತ್ತಿಯರ ಕಲಹದಲ್ಲಿ ನನ್ನದಾಗ್ಲಿ ಗಂಡನದ್ದಾಗ್ಲಿ ತಪ್ಪಿಲ್ಲ, ನಾನು ಯಾವುದೇ ವಿಡಿಯೋ ಎಡಿಟ್ ಮಾಡಿ ವೈರಲ್ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವ ವಕೀಲರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾವ್ಯ ಗೌಡ, ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದ್ರು, ಅಷ್ಟೇ ಅಲ್ಲದೆ ನನ್ನ ಮಗಳನ್ನ ಕಳ್ಳಿ ಅಂತ ಕರೀತಾ ಇದ್ರು. ಹಾಗಾಗಿ ತಾಯಿಯಾಗಿ ನಾನು ಕೂಡ ಗಲಾಟೆ ಮಾಡಿದ್ದೀನಿ. ಮಗಳ ಮೇಲೆ ಗಲಾಟೆ ಹಾಗೂ ಹೊಡೆದಕ್ಕಾಗಿ ನಾನು ಗಲಾಟೆ ಮಾಡಿರುವುದೇ ಹೊರತು ಆಸ್ತಿಯ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿಲ್ಲ. ಆಸ್ತಿ ಏನಿದ್ರು ಗಂಡ ಮಾವಗೆ ಸಂಬಂಧಪಟ್ಟದ್ದು ನನಗೆ ಅಷ್ಟಾಗಿ ತಿಳಿದಿಲ್ಲ. ಮನೆಯ ಗಲಾಟೆ ಹಲ್ಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದು ಅಂತ ನಟಿ ಕಣ್ಣೀರ್ ಹಾಕಿದ್ದಾರೆ. ಒಂದು ಹೇಳ್ತೀನಿ, ಒಂದು ಹೆಣ್ಮಗು ಓಡಿಸ್ಕೊಂಡಾಗ ನಮ್ಮ ಹತ್ರ ಎಲ್ಲ ರೀತಿ ಎವಿಡೆನ್ಸ್ ಇತ್ತು. ಅವತ್ತು ಕೊಟ್ಟಿದ್ದಿದ್ರೆ ಅಯ್ಯೋ ಪಾಪ ಕಾವ್ಯ ಅಂತ ಹೇಳ್ತಿದ್ರು ಆ್ಯಂಡ್ ಅದು ಸ್ಟ್ರಾಂಗ್ ಆಗ್ತಾ ಇರಲಿಲ್ಲ ಕೇಸು. ಸೊ ನಮ್ಮ ಲಾಯರ್ ಹೇಳಿದರು, ಇದು ಯಾವುದೇ ಎವಿಡೆನ್ಸ್ ನೀವು ಎಲ್ಲ ಕಡೆ ಬಿಡೋಂಗಿಲ್ಲ ಅಂತ ಹೇಳಿದರು. ಸೊ ಇವ್ರ ಮಾತಿಂದ ನಾವು ಏನೂ ಅದನ್ನು ಸ್ಪ್ರೆಡ್ ಮಾಡಲಿಲ್ಲ, ಬಿಕಾಸ್ ನನಗೆ ಕಾನೂನು ಪ್ರಕಾರನೇ ಹೋಗಬೇಕಾಗಿತ್ತು. ಅದರಿಂದ ನಾನು ಈ ವಿಡಿಯೋಸ್ನ ಎಷ್ಟೊಂದು ಜನ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ತೋರಿಸಿದಾಗ ವಿಡಿಯೋಸ್ನ, ನೀವು ಇಷ್ಟೊಂದು ಯಾಕೆ ಒಳ್ಳೆಯವರಾಗ್ತೀರಾ, ಈ ರೀತಿ ಎಲ್ಲ ಇದ್ದು ನೀವು ಯಾಕೆ ಬಿಡ್ತಲ್ಲ, ಇಷ್ಟೊಂದೆಲ್ಲ ಒದೆ ತಿಂದು. ಆಗ ನನಗೆ ಅನಿಸಿದ್ದು ಒಂದೇ, ಇಷ್ಟೊಂದೆಲ್ಲ ವಿಡಿಯೋದಿದ್ದಾಗ ನಾನು ಯಾಕೆ ಹಾಕಬಾರ್ದು. ಓರಗಿತ್ತಿಯರ ಕಲಹದಲ್ಲಿ ನನ್ನ ಮೇಲೆ ಮಗಳ ಮೇಲೆ ಹಲ್ಲೆ ಮಾಡಿರುವಂತಹ ಮತ್ತಷ್ಟು ವಿಡಿಯೋಗಳು ದಾಖಲೆಗಳಿವೆ. ಅವುಗಳನ್ನು ನನ್ನ ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಏನೇ ಇದ್ರೂ ಕೂಡ ಕಾನೂನಿನ ಮೂಲಕ ಹೋಗ್ತೇವೆ. ಓರಗಿತ್ತಿಯರ ಜಗಳದಿಂದ ರೋಸಿ ನಮಗೆ ಮನೆ ಬಿಟ್ಟು ಹೋಗುವಂತೆ ನಮ್ಮ ಮಾವ ಹೇಳಿರುವ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಮಾವನ ಹೆಸರು ಬಿಟ್ಟರೆ ಏರಿಯಾದಲ್ಲಿ ಹೆಚ್ಚಾಗಿ ಹೇಳೋದು ನನ್ನ ಗಂಡನ ಹೆಸರು. ಹೀಗಾಗಿ ಮನೆ ಬಿಟ್ಟು ಹೋಗಿ ಅಂತ ಯಾರೂ ಹೇಳಿಲ್ಲ ಅಂದಿದ್ದಾರೆ. ಈ ಗಲಾಟೆ ಇನ್ನು ಅದ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತದೋ ಕಾದು ನೋಡಬೇಕಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.